ನಮ್ಮ ಭಾರತೀಯ ಸಂಸ್ಕೃತಿಯ ಈ ಒಂದು ಭಕ್ತಿ ಮಾರ್ಗ ಈ ಎರಡು ಮಾರ್ಗಗಳನ್ನು ಸೂಚಿಸುವಾಗ ಎರಡು ಉದಾಹರಣೆಗಳನ್ನು ಕೊಡುತ್ತದೆ. ಮೊದಲನೇ ಮಾರ್ಗಕ್ಕೆ ಮಾರ್ಜಾಲ ನ್ಯಾಯ ಅನ್ನುತ್ತಾರೆ, ಎರಡನೇ ಮಾರ್ಗಕ್ಕೆ ಮರ್ಕಟ ನ್ಯಾಯ ಅನ್ನುತ್ತಾರೆ. ಏನದು ಮಾರ್ಜಾಲ ಮತ್ತು ಮರ್ಕಟ? ಮಾರ್ಜಾಲ ಅಂದರೆ ಮಾರ್ಜಾಲ ಅಂದರೆ ಬೆಕ್ಕಿನ ದಾರಿ ಅಂತ ಹೇಳುವುದು. ಹೇಗೆ ದೇವರನ್ನ ಸೇರಬೇಕು ಅನ್ನೋದಕ್ಕೆ ಮೊದಲನೇ ದಾರಿಯನ್ನು ಸೂಚಿಸ್ತಾರೆ, ಬೆಕ್ಕಿನ ದಾರಿ. ಒಂದು ಬೆಕ್ಕು ತನ್ನ ಮರಿಯನ್ನು ಹೇಗೆ ಇಟ್ಕೊಂಡು ಹೋಗುತ್ತೆ ಅನ್ನುವಂಥ ಉದಾಹರಣೆಯನ್ನು ಕೊಡುತ್ತೆ. ನೋಡಿದ್ದೇವೆ, ಬೆಕ್ಕು ತನ್ನ ಮರಿಯನ್ನು ಹೇಗೆ ಇಟ್ಕೊಂಡು ಹೋಗುತ್ತೆ. ಬೆಕ್ಕು ಮರಿಯನ್ನು ಕುತ್ತಿಗೆ ಹತ್ತಿರ ಕಚ್ಚಿಕೊಂಡು ಹೋಗ್ತಾ ಇರುತ್ತೆ. ಆ ಬೆಕ್ಕಿನ ಮರಿ ಏನ್ ಮಾಡುತ್ತೆ? ಏನು ಮಾಡಲ್ಲ. ಕೈಗಳ ಮೇಲೆ ಆಲಾಡಿಸ್ಕೊಂಡು ಸುಮ್ಮನೆ ಏನಾದ್ರೂ ಮಾಡೋ ಎಲ್ಲಾದ್ರೂ ತಾಯಿ ಎಲ್ಲಿ ಕರ್ಕೊಂಡು ಹೋಗುತ್ತೆ, ತನಗೆ ಏನಾಗುತ್ತೆ, ತಾನು ಬೀಳ್ತೀನ, ತನ್ನ ತಾಯಿಗಳಲ್ಲಿ ಎಲ್ಲ ಹಾಕ್ತಾರೆ, ಎಲ್ಲ ಚೆನ್ನಾಗಿರ್ತಾರ, ಏನೂ ಯೋಚನೆ ಇಲ್ಲ, ಎಲ್ಲರೂ ತಾಯಿ ನೋಡ್ಕೊಳ್ತಾರೆ. ತಾಯಿಗೆ ಒಪ್ಪಿಸ್ಕೊಟ್ಬಿಟ್ರೆ ಮುಗಿತು, ಅದು ಕೈಕಾಲು ಬಿಟ್ಕೊಂಡಿದ್ದಲ್ಲ ಸುಮ್ಮನಿರುತ್ತೆ. ಇದನ್ನು ಮಾರ್ಜಾಲ ನ್ಯಾಯ ಅಂತ ಹೇಳ್ತಾರೆ. ಈ ಭಕ್ತಿ ಮಾರ್ಗದಲ್ಲಿ ಹೇಳ್ತಾರೆ, ನಾವು ದೇವರನ್ನು ಸೇರಬೇಕಾದ್ರೆ ಸಂಪೂರ್ಣವಾಗಿ ದೇವರಿಗೆ ನಮ್ಮನ್ನು ಅರ್ಪಿಸಿಕೊಂಡ್ರೆ ಸಾಕು. ದೇವರಿಗೆ ನಮ್ಮನ್ನು ಅರ್ಪಿಸಿಕೊಟ್ಟು ನಾವು ಸುಮ್ಮನಿದ್ರೆ ಸಾಕು, ದೇವರು ನಮ್ಮನ್ನು ನೋಡಿಕೊಳ್ಳುತ್ತಾರೆ. ಇದು ಮಾರ್ಜಾಲ ನ್ಯಾಯ. ಎರಡನೇದು ಮರ್ಕಟ ನ್ಯಾಯ. ಮರ್ಕಟ ಅಂತ ಹೇಳಿದ್ರೆ ಏನೇ ತಲೆ ನೋಡಿದ್ದೀನಿ ಕೋಟಿ ಮಂಗದ ಹಾಗೆ. ಮಂಗದ ಮನೆಯನ್ನ ಹೇಗೆ ಇಟ್ಕೊಂಡು ಹೋಗುತ್ತೆ? ಬಾಯಿನ ಕಚ್ಕೊಂಡು ಹೋಗುತ್ತಾ? ತಾಯಿ ಮನೆಯನ್ನು ಇಟ್ಕೊಳ್ಳುತ್ತಾ? ತಾಯಿಗೆ ಏನು ಕೆಲಸ ಇಲ್ಲ. ಮರಿ ತಾಯಿಯನ್ನ ಎದೆಗೆ ಗಟ್ಟಿಯಾಗಿ ಅಪ್ಪಿಕೊಳ್ಳುತ್ತೆ, ಗಟ್ಟಿಯಾಗಿ ಇಟ್ಕೊಳ್ಳುತ್ತೆ. ತಾಯಿ ಮರಿಯನ್ನ ಇಟ್ಕೊಳ್ಳೋದೇ ಇಲ್ಲ. ಆ ತಾಯಿ ಮರದಿಂದ ಮರಕ್ಕೆ, ಎಣ್ಣೆಯಿಂದ ಎಣ್ಣೆಗೆ, ಕೊಂಡೆಯಿಂದ ಕೊಂಡೆಗೆ ಹಾಕ್ತಾ ಇರುತ್ತೆ. ಅದೆಲ್ಲವೂ ಕೂಡ ಮರಿ ಮಾತ್ರ ಇಟ್ಕೊಂಡಿದ್ದು ಬಿಡೋದಿಲ್ಲ. ಕೆಲವರು ಹೇಳ್ತಾರೆ, ಅಂತ ಸಂದರ್ಭದಲ್ಲಿ ಟೆನ್ಷನ್ ಇರುವ ಸಂದರ್ಭದಲ್ಲಿ ಅದು ಕೈ ಕತ್ತರಿಸ್ಬಿಟ್ಟೆ ತೆಗಿಬೇಕು. ಅದನ್ನ ಅಷ್ಟು ಗಟ್ಟಿಯಾಗಿ ಓಡಿಸ್ಕೊಡುತ್ತೆ. ಅಂದ್ರೆ ಅಲ್ಲಿ ಮರಿಗೆ ಕೆಲಸ. ಮಾರ್ಜಾಲ ನ್ಯಾಯದಲ್ಲಿ ತಾಯಿಗೆ ಕೆಲಸ, ಇಲ್ಲಿ ಮರಿಗೆ ಕೆಲಸ. ಅದೇ ತಾಯಿ ಮರಿಯನ್ನ ಇಟ್ಕೊಳ್ಳೋದೇ ಇಲ್ಲ. ಮರಿ ಕೆಲಸ ಮಾಡುತ್ತೆ, ತನ್ನ ತಾಯಿಯನ್ನ ಗಟ್ಟಿಯಾಗಿ ಇಟ್ಕೊಳ್ಳುತ್ತೆ. ಅಂದ್ರೆ ನಾವು ದೇವರ ವಿಷಯವನ್ನು ಮರೆತು ಬಿಟ್ಟು ನಮ್ಮ ಕೆಲಸವನ್ನ ಸರಿಯಾಗಿ ನಾವು ಮಾಡಬೇಕು, ನಮ್ಮ ಕ್ರಿಯೆಗಳನ್ನ ಮಾಡಬೇಕು. ಆಗ ಮಾತ್ರ ನಾವು ಸ್ವರ್ಗಸ್ಥಾನವನ್ನು ಸೇರುತ್ತೇವೆ, ದೇವರನ್ನ ಸೇರಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ಈ ಒಂದು ಎರಡನೆಯ ಒಂದು ನ್ಯಾಯ ಅಥವಾ ಹಾದಿ ನಮಗೆ ತಿಳಿಸುತ್ತೆ. ಪ್ರಿಯರೇ, ನಮ್ಮ ಒಂದು ಪ್ರಶ್ನೆ, ಈಗ ನಾವು ಕ್ರೈಸ್ತರು, ನಾವು ಯಾವ ಕಾರ್ಯನ್ನ ಪಾಲಿಸಬೇಕು? ಮಾರ್ಜಾಲ ನ್ಯಾಯವೋ ಮರ್ಕಟ ನ್ಯಾಯವೋ? ಬೆಕ್ಕಿನ ಹಾದಿಯೋ ಅಥವಾ ಪತಿಯ ಹಾದಿಯೋ? ಯಾವುದು? ಸುಮ್ಮನೆ ಕೋಟಿ ಬುದ್ಧಿ ಅಂತ ಹೇಳ್ತೀನಿ, ಇಲ್ಲಿ ಬೆಕ್ಕೆ ಇರಲಿ, ಬೆಟ್ಟದ ಅಂತ ಹೇಳಿ ಯಾವ ಕಾರ್ಯವನ್ನು ನಾವು ಆಧರಿಸಬೇಕು, ಯಾವ ಕಾರ್ಯವನ್ನು ನಾವು ಹೋಗಬೇಕು? ಎರಡೂ ಕಾರ್ಯಗಳನ್ನು ಬರೆದಷ್ಟು ಗ್ರಂಥದಲ್ಲೆಲ್ಲರೂ ಅದಕ್ಕೆ ವಾಕ್ಯಗಳಿದೆಯಾ ಅಂತ ನಾವು ನೋಡೋಣ. ಕೆಲವರು ಬಾಯಿ ಮಾತಲ್ಲಿ ಹೀಗೆ ಹೇಳ್ತಾರೆ, ಸ್ಥಿರಚಿತ್ತವೇ ಸ್ವರ್ಗ. ದೇವರ ವಿಷಯ ಯೋಚನೆ ಮಾಡಿಕೊಂಡಿದ್ರೆ ಅದೇ ಸ್ವರ್ಗ. ನಮ್ಮ ಮನಸ್ಸು ಯಾರು ದೇವರಲ್ಲಿ ಸ್ಥಿರವಾಗಿರಬೇಕು, ಅದೇ ಸ್ವರ್ಗ. ಇನ್ನು ಕೆಲವು ಹೇಳ್ತಾರೆ, ಅದಕ್ಕಾಗೋದಿಲ್ಲ, ಕಾಯಕವೇ ಕೈಲಾಸ, ಕಾಯಕವೇ ಕೈಲಾಸ ಕೇಳಿರಣ್ಣ. ಇದು ಅವರ ಒಂದು ಮಾತು. ಅವ್ರು ಹೇಳ್ತಾರೆ, ಕೆಲಸ ಮಾಡ್ಕೊಂಡಿದ್ರೆ ಅದೇ ಕೈಲಾಸ. ಒಳ್ಳೆ ನೀಟಾಗಿ ನೀತಿಯಿಂದ ಚೆನ್ನಾಗಿ ಕೆಲಸ ಮಾಡಿ ಅದೇ ಸ್ವರ್ಗ. ಅದಕ್ಕಿಂತ ದೊಡ್ಡ ಸ್ವರ್ಗ ಬೇರೆ ಇಲ್ಲ, ಅದಕ್ಕಿಂತ ದೊಡ್ಡ ಪ್ರಾರ್ಥನೆ ಬೇಕಾಗಿಲ್ಲ. ಮೊದಲನೇ ಪ್ರಾರ್ಥನೆ ದೇವರಲ್ಲಿ ತಲ್ಲೀನರಾಗಿ ದೇವರಲ್ಲಿ ನಿಮ್ಮ ಮನಸ್ಸನ್ನು ಇಡಿ, ಅದೇ ನಿಮಗೆ ಒಳ್ಳೆಯದು. ಎರಡನೇದು ಅದೆಲ್ಲ ನಡೆಯೋದಿಲ್ಲ. ನೀವು ಕೆಲಸ ಮಾಡಿದ್ರೆ ಅದೇ ನಿಮಗೆ ಮಾರ್ಗ.
ಸ್ಥಿತಿಯಲ್ಲಿ ನಾನೇನು ಮಾಡೋದಲ್ಲ, ಆ ದೇವರು ನಿಮ್ಗೆ ಏನಾದರೂ ಮಾಡಬೇಕು. ದೇವರ ವಾಪಸ್ ಕಳಿಸ್ತಾರೆ ಅಲ್ವಾ? ದೇವರು ಹೇಳ್ತಾರೆ ಪ್ರಾರ್ಥನೆ ಮಾಡು, ಹೋಗಿ ನಿನ್ನ ಕೆಲಸಗಳನ್ನು ಮಾಡು. ಯೇಸು ಏನು ಮಾಡಿದ್ರು? ಕಣ್ಣು ಗೋಡಾಗಿದ್ದಾಗ ಗುಣ ಮಾಡ್ತೀನಿ ಅಂದಾಗ ಮಣ್ಣನ್ನು ಹಚ್ಚಿ ಕಳಿಸಿದವರಿಗೆ ಹೋಗಿ ಕರ್ಕೊಂಡು ಅಲ್ವಾ? ನೀನು ನಿಮ್ಮ ಕೆಲಸಗಳು ಮಾಡು, ಆಗ ನಾನು ನನ್ನ ಕಾರ್ಯವನ್ನು ಮಾಡ್ತೇನೆ, ನಾನು ಆಶೀರ್ವಾದವನ್ನು ಮಾಡ್ತೇನೆ. ಪ್ರಿಯರೇ, ನಿಮ್ ಕೆಲವರು ಉದಾಹರಣೆ ಕೊಡೋದಾದ್ರೆ ಕೆಲಸದ ವಿಷಯದಲ್ಲಿ ಬರೀ ಕೆಲಸನೇ. ನಮ್ಮ ಮಕ್ಕಳ ಹತ್ರ ಕೇಳಿ, ಅವನೇನು ಪಾಸ್ ಆಗ್ಬಿಟ್ಟ ಅಂತ ಹೇಳಿದ್ರೆ ಎಲ್ಲರೂ ಸ್ವೀಟ್ ಅವನು ಕೊಡ್ತಾರೆ. ಏನೋ ನಾನು ಪಾಸ್ ಆದೆ, ನಾನು ಪಾಸ್ ಆದೆ, ನಾನು ಪಾಸ್ ಆದೆ, ಅಪ್ಪ ಅಮ್ಮ ಖುಷಿ, ನಮ್ಮ ಮಗ ಪಾಸ್ ಆಗ್ಬಿಟ್ಟ. ಎಲ್ಲಾದ್ರೂ ಏನಾದ್ರೆ ಟೀಚರು ಏನು ಮಾಡಿದ್ರು, ಪಾಸ್ ನಾನು ಫೇಲ್ ಅವ್ರು ಮಾಡಿದ್ರು. ಅಪ್ಪ ಅಮ್ಮ ಶುರು ಮಾಡಿರ್ತಾರೆ, ಅಯ್ಯ ಅಮ್ಮ ಸರಿನೇ ಇಲ್ಲ, ಆ ಟೀಚರ್ ಇಲ್ಲ, ಸರಿನೇ ಇಲ್ಲ, ಪಾಸ್ ಮಾಡಿದ್ದಾರೆ. ಅವ್ರು ಪಾಸ್ ಆಗಿದ್ರೆ ನನ್ನ ಮಗ ಎಷ್ಟು ಪ್ರೈವೇಟ್ ಕೊಟ್ಟ ಬರ್ತಾರೆ ನನ್ನ ಮಗ ಪಾಸ್ ಆಗಿ ನಾವು ಹಲವಾರು ಕೆಲಸ ಮಾಡ್ತಾರೆ. ನಾನು ಮಾಡಿದ್ದು ನನ್ನ ಕೆಲಸ, ದೇವರ ವಿಷಯನೇ ಇಲ್ಲ, ಜ್ಞಾಪನೆ ಇಲ್ಲ, ಮೈ ಬಿಸಿಯಾಗಿದೆ, ರಕ್ತ ಬಿಸಿಯಾಗಿದೆ, ರಕ್ತ ಮೂಡಿ ಕೆಲಸ ಮಾಡ್ತೀನಿ ಗೊತ್ತಾ ಹಿಂಗೆ ಅಂತ ಹೇಳ್ತೀವಿ. ಅದೇ ರೋಗ ಬಂದ್ಬಿಟ್ರೆ ಅಕ್ಕ ಕೆಲಸ ಮಾಡಿದ್ರೆ ಮಗ ದೇವ್ರಿಗೆ ಕಣ್ಣೇ ಇಲ್ಲ, ದೇವ್ರ ಕೊಂಡೇ ಇಲ್ಲ. ನಾನು ಆದ್ರೆ ಇಲ್ಲ ಅನ್ನೇ ಕೊಡಲಿಲ್ಲ. ಎರಡೂ ನಮ್ಮ ಪ್ರೀತಿಯ ಸಹೋದರ ಸಹೋದರರೇ, ಎರಡೂ ನಮಗೆ ಬಹಳ ಮುಖ್ಯವಾದಂಥದ್ದು. ನಾವು ಮಾತಾಡ್ತಿದ್ರೆ ವಿಶ್ವಾಸ ವಿಶ್ವಾಸ. ಈ ವರ್ಷ ವಿಶ್ವಾಸದ ವರ್ಷವನ್ನು ಮನಗೊಳಿಸುತ್ತಿರುವ ಸಂದರ್ಭದಲ್ಲಿ ವಿಶ್ವಾಸ ಅಂದ್ರೆ ಏನು ಅನ್ನೋದನ್ನ ನಾವು ಸರಿಯಾಗಿ ತಿಳ್ಕೊಂಡು ಹಲವಾರು ಜನ ತಿಳ್ಕೊಳ್ತಾರೆ. ವಿಶ್ವಾಸ ಅಂತಂದ್ರೆ ದೇವರ ಬೇಡದು, ಜಾಸ್ತಿ ನಮ್ಗೆ ಕ್ಯಾನ್ ಹಚ್ಚೋದು ಮತ್ತು ದೇವರ ಬೇಕಾಗಿದ್ದು ತಗೊಂಡು ವಾಪಸ್ ಬರೋದು. ಟಿಕೆಟ್ ಹಾಕ್ತಾರ ಅಲ್ಲೇ ಬರುತ್ತಲ್ಲ, ಅಲ್ಲ ಅದು ವಿಶ್ವಾಸನ. ಅಯ್ಯೋ ನನಗೆ ಒಳ್ಳೆ ವಿಶ್ವಾಸ ಬೇಕಾ, ನಾನು ಏನ್ ಕೇಳಿದ್ರು ತಿಳ್ಕೊಳ್ತಾರೆ. ನಾನು ಅಲ್ಲಿ ಹೋಗ್ತೀನಿ, ವಿವೇಕಾನಂದ ಹೋಗ್ತೇನೆ, ಶಿವಾಜಿ ಹೋಗ್ತೇನೆ, ಇನ್ಯಾವ ನಗರದ ಎಲ್ಲ ನಗರಗಳೆಲ್ಲ ಸುರ್ಕೊಂಡು ಬರ್ತೇನೆ, ಬೆಳಿದ್ದೆಲ್ಲ ಸುರ್ತೆ. ಒಂದು 2 3 4 5 ಸಾರಿ ಏನಾದ್ರು ಕೆಟ್ಟು ಸಿಗಲಿಲ್ಲ, ಅದು ದೇವರ ಏನಿಲ್ಲ. ಯಾರೋ ಮಾತಾಡ್ತಾರೆ. ಅದು ಇತ್ತೀಚೆಗೆ ನಮ್ಮ ದೇವರು ಬಹಳ ಸೋಮನೆ ಹೇಳಿದ್ದಾರೆ. ದೇವರು ಸೋಮನೆ ಆಗಿದೆ ಅಪ್ಪ ದುಡ್ಡು ಕೊಟ್ಟರು, ಈಗಿಲ್ಲ ನಿದ್ದೆ ಕೊಡೋದಿಲ್ಲ, ಏನ್ ಮಾಡ್ಕೊಂಡಿದ್ದಾರೋ ನಿದ್ದೆ ಕೊಡ್ತಾರೆ, ಸಮಸ್ಯೆ ಇಲ್ಲ. ದೇವರು ಸೋಮನೆ ಆಗಿದೆ. ಅಪ್ಪ ನಾನು ಕೇಳೋ ರೀತಿಯಲ್ಲಿ ತಪ್ಪಿದೆಯಾ? ನಾನು ಬೇಡಿಕೆಲ್ಲ ಸಿಗುತ್ತೆ, ಅದು ವಿಶ್ವಾಸ, ಅದು ತಪ್ಪು. ದಾನಿಯೇಲನ ಗ್ರಂಥದಿಂದ ಉದಾಹರಣೆ ನೋಡಿದ್ರೆ, ಶದ್ರಕ್ ಮೇಷಕ್ ಅಬೇದ್ನೆಗೋ ಅನ್ನುವಂತಹ 3 ಯುವಕರನ್ನ ರಾಜ ಬಂಧಿಸ್ತಾನೆ. ಬಂಧಿಸಿಬಿಟ್ಟು ಅವರನ್ನು ಕರ್ಕೊಂಡು ಹೋಗ್ಬಿಟ್ಟು ಅವರನ್ನು ಪೂಜಿಸು, ನಾನು ಪೂಜಿಸೋದೇನು, ಅವರನ್ನೇ ಪೂಜಿಸು ಅಂತ ಹೇಳ್ತಾನೆ. ನಿನ್ನ ದೇವರನ್ನ ನೀನು ಪೂಜಿಸಬಾರ್ದು ಅಂತ ಹೇಳ್ತಾನೆ. ಈ 3 ಯುವಕರು ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ. ಕೊನೆಗೆ ಅವರ ದಗದಗದ ಉರಿಯುವಂತಹ ಬೆಂಕಿಗೆ ಹಾಕ್ತೀನಿ ಅಂತ ಹೇಳ್ತಾರೆ. ಬೆಂಕಿಗೆ ಹಾಕ್ತೀನಿ. ಆದರೆ ಕೊಡುವಂತಹ ಉತ್ತರ ಏನು? ಶದ್ರಕ್ ಮೇಷಕ್ ಮತ್ತು ಅಬೇದ್ನೆಗೋ ರಾಜ ಹೇಳ್ತಾರೆ, ಅರಸನೇ, ನಾವು ಸೇವೆ ಮಾಡುವ ದೇವರಿಗೆ ಚಿತ್ತವಿದ್ದರೆ ಅವರೇ ಧಗಧಗನೆ ಉರಿಯುವ ಆವಿಯವರಿಂದ ನಮ್ಮನ್ನು ಕಾಪಾಡಬಲ್ಲರು, ಅವರೇ ನಮ್ಮನ್ನು ನಿಮ್ಮ ಕೈಯಿಂದಲೂ ಬಿಡಿಸಬಲ್ಲರು. ಎಂತಹ ವಿಶ್ವಾಸ ಅಲ್ಲ! ನಾವು ನಂಬಿದ್ದೀವಿ ದೇವರನ್ನ, ನಾವು ನಂಬಿದ್ದೀವಿ ದೇವರನ್ನ, ಅವರು ನಮ್ಮನ್ನು ಬಿಡಿಸ್ತಾರೆ, ಆ ಬೆಂಕಿಯಿಂದ ಹೊರತಾಗ್ತಾರೆ, ಕಾಂಟೆಂಟ್ ನಮಗೆ ಗೊತ್ತಿದೆ. ಇಂತಹ ವಿಶ್ವಾಸ ನಮಗೆ ಇದು ಯೇಸು ಹೇಳುವಂತಹ ಸಾಸಿವೆ ಕಾಳಿನಷ್ಟು ವಿಶ್ವಾಸ, ಇದು ಯೇಸು ಹೇಳುವಂತಹ ದೃಢವಾದ ವಿಶ್ವಾಸ. ನನ್ನ ದೇವರು ನನಗೆ ಬಿಡುವುದಿಲ್ಲ, ನಾನು ಏನು ಕೇಳಿದ್ರು ಕೊಟ್ಟೇ ಕೊಡ್ತಾರೆ. ಇದು ವಿಶ್ವಾಸ. ಪ್ರೀತಿಯ ಸಹೋದರ ಸಹೋದರರೇ, ಅದು ಇಷ್ಟಕ್ಕೆ ನಿಲ್ಲದ ವಿಶ್ವಾಸ. ಇಷ್ಟು ವಿಶ್ವಾಸ ನಿಲ್ಲುತ್ತೆ ಅಲ್ವಾ? ಆದ್ರೆ ಯೇಸು ಯಾವಾಗ ಹೇಳ್ತಾರೆ? ಅಲ್ಪ ವಿಶ್ವಾಸಿಯೇ ಅಂತ ಹೇಳ್ತಾರೆ. ಪೇತ್ರನಿಗೆ ಹೇಳಿದಾಗೆ, ಪೇತ್ರ ಏನ್ ತಪ್ಪು ಮಾಡ್ದ? ಏನ್ ತಪ್ಪು ಮಾಡ್ದ? ನಾವು ಏನ್ ತಪ್ಪು ಮಾಡ್ತೀವಿ? ಕೇಳಿದಾಗ ಸಿಗುತ್ತೆ, ಕೇಳಿದಾಗ ಕೊಡ್ತಾರೆ. ಅದಕ್ಕೆ ನಿಜವಾದ ವಿಶ್ವಾಸದಿಂದ ಅವರನ್ನ ಈ ಯುವಕರೇ ಕೊಡ್ತಾರೆ. ಶದ್ರಕ್ ಮೇಷಕ್ ಮತ್ತು ಅಬೇದ್ನೆಗೋ ಅವರು ಹೇಳ್ತಾರೆ, ಒಂದು ವೇಳೆ ರಾಜನೇ ಮುಂದುವರಿಸಿಕೊಂಡು ಹೇಳ್ತಾರೆ, ಒಂದು ವೇಳೆ ನಮ್ಮ ದೇವರು ನಮ್ಮನ್ನು ಬಿಡಿಸದೇ ಇದ್ದರೂ ಇದು ನಿಮಗೆ ತಿಳಿದಿರಲಿ, ನಾವು ನಿಮ್ಮ ದೇವರುಗಳಿಗೆ ಸೇವೆ ಮಾಡುವುದಿಲ್ಲ. ಒಂದು ವೇಳೆ ದೇವರು ಬಿಡಿಸದೆ ಹೋದ್ರೂ ಕೂಡ ಅದು ವಿಶ್ವಾಸ. ನಾನು ಕೇಳಿದ್ದೆಲ್ಲ ಕೊಟ್ಟೇ ಕೊಡ್ತಾರೆ, ವಿಶ್ವಾಸ ಇದೆ. ಒಂದು ವೇಳೆ ದೇವರು ನನಗೆ ಕೊಡಲಿಲ್ಲ ಅಂದ್ರೂ ಕೂಡ ನಾನು ಆ ದೇವರ
ಚೆನ್ನಾಗಿ ಓದಿದ್ರೆ ವರ್ಷ ಇಡೀ ಕಷ್ಟಪಟ್ಟು ಆಗ ದೇವರ ಆಶೀರ್ವಾದ ಬಂದಿದ್ರೆ ಒಳ್ಳೆಯ ರೀತಿಯಲ್ಲಿ ಉತ್ತರ ಬರೆಯೋದು ಯಾವುದು ಅಲ್ವಾ? ಪ್ರಾರ್ಥನೆ ಇರಬೇಕು, ನಮ್ಮ ಕೆಲಸವನ್ನು ಮಾಡಬೇಕು. ಅದು ನಿಜವಾದಂತಹ ವಿಶ್ವಾಸ. ನನ್ನ ಕೆಲಸವನ್ನು ಮಾಡಿ ಅದಕ್ಕೆ ದೇವರ ಆಶೀರ್ವಾದವನ್ನು ಕೇಳುವಂಥದ್ದು ಅದು ನಿಜವಾದಂತಹ ವಿಶ್ವಾಸ. ಪ್ರೀತಿಯ ಸಹೋದರ ಸಹೋದರಿಯರೇ, ವಿಶ್ವಾಸ ಅನ್ನೋದು ಏನು ಅನ್ನೋದನ್ನ ಮೊದಲನೇ ವಾಚನದಲ್ಲಿ ನಾವು ಕೇಳಿದ್ವಿ. ಇಬ್ರಿಯರಿಗೆ ಬರೆದಂತಹ ಪತ್ರದಲ್ಲಿ ನಾವು ಕೇಳಿದ ಮಾತನ್ನ ವಿಶ್ವಾಸ ಎನ್ನುವುದು ಯಾವುದು? ಅಧ್ಯಾಯ 11 ವಚನ 1ರಿಂದ 3 ಇಡೀ ದಿನದ ಅಧ್ಯಾಯವನ್ನು ಓದಿ ಅದು ಬಹಳಷ್ಟು ಒಳ್ಳೆಯ ರೀತಿಯಲ್ಲಿ ನಮಗೆ ಹೇಳ್ತದೆ. ವಿಶ್ವಾಸ ಎನ್ನುವಂಥದ್ದು ನಾವು ನಿರೀಕ್ಷಿಸುವಂತೆ ನಮಗೆ ದೊರಕುತ್ತದೆ ಎಂಬ ದೃಢ ನಂಬಿಕೆ ಹಾಗೂ ಕಣ್ಣಿಗೆ ಕಾಣದಿರುವುದು ನಿಶ್ಚಯವಾದುದು ಎಂಬ ನಿಲುವು ಆಗಿದೆ. ಬೇರೆ ದೇವರನ್ನು ವಿಶ್ವಾಸಿಸಿದರೆ ಮಾತ್ರ ನಾವು ದೇವರ ಆ ಸಾನ್ನಿಧ್ಯವನ್ನು ಸೇರಲು ಸಾಧ್ಯ. ವಿಶ್ವಾಸ ಎಂದರೆ ಪ್ರಾರ್ಥನೆ, ದೇವರಲ್ಲಿ ನಮ್ಮ ನಂಬಿಕೆ. ಬೇಕಿದ್ರೆ ಕೈ ಹಾಕಿದ್ರೆ ಚೆನ್ನಾಗಿರುತ್ತೆ, ನನ್ನ ತಾಯಿಗಳನ್ನು ಕಾಪಾಡ್ತಾರೆ. ಅದು ಮೊದಲನೇದಾಗಿ ನನ್ನ ದೇವರಲ್ಲಿ ನಾನು ಸಂಪೂರ್ಣವಾಗಿ ಶರಣಾಗತಿ, ನನ್ನ ದೇವರಲ್ಲಿ ಕೈ ಬಿಡೋದಿಲ್ಲ, ಕಾಪಾಡ್ತಾರೆ ಆರಾಮನ್ನ. ಆದರೆ ಅದರ ಜೊತೆಯಲ್ಲಿ ನನ್ನ ಕೆಲಸವನ್ನು ನಾನು ಮಾಡ್ತೇನೆ. ಆ ಮನದಲ್ಲಿ ಗಟ್ಟಿಯಾಗಿ ದೇವರು ನಂಬಿಕೊಂಡಿದ್ದೇನೆ, ನಾನು ನನ್ನ ಕೆಲಸ ಮಾಡ್ತೇನೆ. ನನ್ನ ಕೆಲಸವನ್ನು ಅಪ್ಪಿಡಿಯುವುದಕ್ಕೆ ದಿನನಿತ್ಯದ ಕಾರ್ಯಗಳನ್ನ ಪ್ರಾಮಾಣಿಕವಾಗಿ ಮಾಡುವಂಥದ್ದು, ದೇವರಿಗೆ ಬೇಡುವಂಥದ್ದು, ನಮ್ಮ ಜೊತೆ ಕೆಲಸವನ್ನು ನಾವು ಸರಿಯಾಗಿ ಮಾಡುವಂಥದ್ದು. ಪರೀಕ್ಷೆ ಬರೇ ರೊಟ್ಟಿಯಿಂದ ಮಾತ್ರವಲ್ಲ, ರೊಟ್ಟಿಯಿಂದ ಮಾತ್ರವಲ್ಲ ದಿವಸ ರೊಟ್ಟಿ ಬೆಳೆಯಲ್ಲ ಹೇಳಿದ್ರ, ರೊಟ್ಟಿ ಬೆಳೆಯೋದಿಲ್ಲ ಬರೀ ದೇವರ ಮಕ್ಕಳಿಂದ ಬರುತ್ತಾರೆ ಅಂತ ಪಕ್ಷ ಹೇಳಿದ್ರ. ಏಸು ಹೇಳಿದ್ರು ರೊಟ್ಟಿಯಿಂದ ಮಾತ್ರವಲ್ಲ, ಅಂದ್ರೆ ರೊಟ್ಟಿನೂ ಬೇಕು, ಅದರ ಜೊತೆಯಲ್ಲಿ ದೇವರ ವಾಕ್ಯವೂ ಬೇಕು. ಹೌದಲ್ಲ ಪ್ರೀತಿಯ ಸಹೋದರ ಸಹೋದರಿ? ಹಾಗಾದ್ರೆ ನಾವೇನ್ ಮಾಡೋಣ? ಅನುದಿನದ ಪ್ರಾರ್ಥನೆ ಒಂದು ಹೇಳ್ತೀವಿ, ಕಷ್ಟಪಟ್ಟು ಸ್ವಾಮಿ ಬಹಳ ಚೆನ್ನಾಗಿ ಹೇಳ್ಬಿಟ್ರೆ ನಮ್ಮ ಕಷ್ಟ ನಮಗೆ ಗೊತ್ತು. ಎಷ್ಟು ರೋಗ ಬಂದ್ರೆ ಮೇಲೆ ಇಲ್ಲಿ ಶುರುವಾಯ್ತು, ಇಲ್ಲಿ ಕಾಲು ರೋಗನೇ ಸ್ವಾಮಿ. ಅದೇ ಹಿಂದೆಲ್ಲ ಹೇಳ್ತೀವಿ, ಅದೇ ಮನುಷ್ಯನಿಗೆ ಮರ ರೋಗ ಅಂತ ಕೇಳ್ತೀವಿ ಅಲ್ವಾ? ಇವತ್ತು ನಮ್ಮಿಂದ ಜಾಸ್ತಿ ರೋಗ ಮಾಡಕ್ಕೆ ಹೆಸರುಗಳು ಕೇಳಿದ್ರೆ ತರಬೇತಿ ಅಷ್ಟು ರೋಗಗಳಿವೆ, ಎಲ್ಲರೂ ಇದೆ. ಚಿಂತೆ ಇದೆ, ಸೋಲು, ಒಂದೇ ಮತ್ತೊಂದು ಚಿಂತೆ, ನೋವು, ಬೇಸರ, ದುಃಖ, ಆತಂಕ, ಕಣ್ಣೀರು, ಬೇರೆ ತೋಳಗಳು ನಮಗೆ ತಪ್ಪಿದ್ದೇ ಇಲ್ಲ. ಕಷ್ಟ ಸದರ ತಪ್ಪಿದ್ದೇ ಇಲ್ಲ. ಜೀವನದಲ್ಲಿ ಇದೇ ಒಂದು ಸಮಯ ಏನ್ ಹೇಳ್ತೀರಾ, ಏನು ಪ್ರಾರ್ಥನೆ ಮಾಡಬೇಕು, ಏನು ಕೆಲಸ ಮಾಡಬೇಕು ಹೇಳ್ತೀರಾ, ಆಗೋದೇ ಇಲ್ಲ. ಕೇಳಿದ್ರೆ ಕೊಟ್ಟಿಲ್ಲ, ನೀವು ಏನ್ ಮಾಡಿಲ್ಲ, ನಿಮ್ಮ ಮಕ್ಕಳು ಸಾಕು ಚರ್ಚೆ ಕರ್ಕೊಂಡು ಬರ್ತಾ ಇದ್ದೇನೆ ಅಲ್ವಾ? ದಾರಿಯಲ್ಲಿ ಬಂದು ಮಗುವನ್ನು ಬೇರೆ ಹೇಗೆ ಒಳ್ಳೆ ಸ್ವಚ್ಛ ಆಗ್ತೈತೆ, ಏನೋ ಕಾಣಿಸ್ಕೊಳ್ಳುತ್ತೆ. ಮಾಮಿ ಚಾಕ್ಲೇಟ್ ಬಹಳ ಶುರು ಮಾಡ್ತೇವೆ ಅಲ್ಲ, ಪುನಃ ಶುರು ಮಾಡ್ತೇವೆ. ಮಮ್ಮಿ ಹೇಳ್ತಾರೆ ಚಾಕ್ಲೇಟ್ ಇದೆ ಇಲ್ಲ, ಚರ್ಚೆಗೆ ಹೋಗೋಣ, ನೆಟ್ಟಿಗೆ ಮೊದಲೇ ನನಗೆ ನೀವು ಮಾರ್ಕೆಟಿಗೆ ಕೊಟ್ಟಿದ್ದಾರೆ, ಈಗ ಬೇಕೆ ಬೇಕು ಶುರು ಮಾಡ್ತೇವೆ. ಇಲ್ಲಪ್ಪ ಒಳ್ಳೆ ಮಾಡ್ಕೊಂಡು ಎಲ್ಲ ಬುದ್ಧಿಯನ್ನು ಹೇಳ್ತೀರಾ, ಕೂಡ ಶುರು ಮಾಡ್ಕೊಳ್ತೇವೆ. ನೀವು ಏನಾದರೂ ಮಾಡ್ಕೊಂಡು ಇದೇ ಹಾಗೆ ಪೊಲೀಸ್ಲೇಬೇಕು ಶುರು ಮಾಡ್ತಾರೆ, ಅಲ್ಲ ಶುರು ಮಾಡ್ತಾರೆ. ಅವ್ರು ಏನ್ ಮಾಡ್ತಾರೆ, ನೀವು ಕೊಡೋರು ಕೊಡೋದಿಲ್ಲ ಅಂತ ಹಾಕಿ ಇಟ್ಕೊಂಡ್ಬಿಟ್ಟಿದ್ದಾರೆ ಅಲ್ವಾ? ಅವ್ರು ನೀವು ಏನಾದರೂ ಮಾಡ್ಕೊಂಡು ಬಿಟ್ಬಿಟ್ಟು ಹೋಗ್ತಾ ಇರ್ತಾರೆ. ಅಲ್ಲೇ ಕಿರ್ಚಾಡ್ತಾರೆ, ಕುಡಿತಾನೆ, ಕಷ್ಟಪಟ್ಟು ನಿಮ್ಮಿಂದಲೇ ಬರ್ತಾರೆ, ಅವ್ರು ಬಿಟ್ಟು ಹೋಗೋದಿಲ್ಲ. ಬಿಟ್ಟು ಹೋಗ ನಿಮ್ಮಿಂದಲೇ ಮತ್ತೆ ಬರ್ತಾರೆ, ಅಲ್ಲೇ ಕೂತಿರ್ತಾರೆ, ನಾವು ಹೋಗ್ತಾ ಇದ್ದಾರೆ ಬರ್ತಾರೆ, ಒಂದು ಅಲ್ಲಿ ಕೂತ್ಕೊಂಡು ಅಲ್ಲೂ ಕಿರ್ಚಾಡ್ ಶುರು ಮಾಡ್ತಾನೆ. ಪೂಜೆಲ್ಲ ಡಿಸ್ಟರ್ಬ್ ಆಗ್ತಿದೆ ಅಂತಾರೆ. ಏನ್ ಮಾಡ್ತೀರಾ ಬಿಡ್ತೀರ, ನಾವು ಬಿಟ್ಕೊಂಡು ಶುರು ಮಾಡ್ತಾರೆ. ಮನೆಗೆ ಏನ್ ಮಾಡ್ತೀರಾ? ಬೇರೆ ದಾರಿಲ್ಲ, ಅಪ್ಪ ಅಮ್ಮ ದಾರಿ ಬರಲೇಬೇಕು ಅಲ್ವಾ? ಕರ್ಕೊಂಡು ಹೋಗಿ ಚಾಕ್ಲೇಟ್ ಮುಚ್ಚಿ ಮಾಡ್ತಾರೆ. ಇದು ಮೊದಲೇ ಮಾಡಿದ್ದೇನೆ. ಆದ್ರೆ ನೀವು ಮಗುವಿನ ಪ್ರಮಾಣದಲ್ಲಿ ಬರ್ತೀರಲ್ಲ, ಎಷ್ಟು ನಿಮಗೆ ಕೊನೆಯ ಕೆಲಸಗಳು ಅಟ್ಟ ಇಟ್ಟು ಕೂಡ ಅಷ್ಟು ಕೇಳ್ತಾರಲ್ಲ, ಅಷ್ಟು ಪ್ರೀತಿಯಿಂದ ಕೇಳ್ತಾರಲ್ಲ. ದಾರಿ ಬಿಟ್ಟು ಬೇರೆ ಹೋಗಲ್ಲ, ನೀನ್ ಬೇಡ ನಾನು ಬೇರೆ ಮಕ್ಕಳು ನೋಡ್ಕೊಳ್ತೀನಿ, ನೀನ್ ಬೇಡ ನಾನು ಬೇರೆ ಮಕ್ಕಳು ನೋಡ್ಕೊಳ್ತೀನಿ ಅಂತ ಹೋಗ್ಬಿಟ್ಟು ಅವರು ಹೋಗೋದಿಲ್ಲ. ಇದೇ ಉದಾಹರಣೆ ಸಾಕು ಪ್ರೀತಿಯ ಸಹೋದರ ಸಹೋದರಿ. ನಮ್ಮ ದೇವರನ್ನ ಕಾಣೋಣ, ದೇವರನ್ನ ಆಡೋಣ, ಛಲದಿಂದ ಅಟ್ಟ ಹಿಡಿದು ಕೇಳೋಣ. ದೇವರು ಇಲ್ಲ ಅನ್ನೋದಿಲ್ಲ, ಕೊನೆಯನ್ನು ಕೊಟ್ಟೇ ಬರ್ತಾರೆ. ನಮ್ಮ ಕಷ್ಟವನ್ನು ನೋಡ್ತಾರೆ, ನಮ್ಮ ನೋವನ್ನು ನೋಡ್ತಾರೆ, ನಮ್ಮ ಹಠವನ್ನು ನೋಡ್ತಾರೆ, ನಮ್ಮ ಪ್ರೀತಿಯನ್ನು ನೋಡ್ತಾರೆ, ನಮ್ಮ ವಿಶ್ವಾಸವನ್ನು ನೋಡ್ತಾರೆ, ನಮ್ಮ ಭಕ್ತಿಯನ್ನು ನೋಡ್ತಾರೆ, ನಮ್ಮ ನಂಬಿಕೆಯನ್ನು ನೋಡ್ತಾರೆ. ದೇವರ ವರಪ್ರಸಾದ ನಮಗೆ ನಿರೀಕ್ಷೆ ನಂಬಿಕೆಯಾಗಿದೆ. ನಾವು ನೋಡುವುದು ನಮ್ಮ ವಿಶ್ವಾಸ ನಂಬಿಕೆಯಾಗಿದೆ, ದೇವರು ಕೊಡುವುದು ನಿರೀಕ್ಷೆಯಾಗಿದೆ. ಹಠದಿಂದ ಛಲದಿಂದ ಎದೆ ಬಿಡದೆ ಯಾವಾಗಲೂ ಎಂದೆಂದಿಗೂ ಪ್ರಾರ್ಥನೆ ಮಾಡ್ತಲೇ ಇರೋಣ. ನಮ್ಮ ಕೆಲಸಗಳನ್ನ ದಿನನಿತ್ಯವೂ ಆ ದೇವರು ಮೆಚ್ಚುವ ರೀತಿಯಲ್ಲಿ ಮಾಡೋಣ. ಪ್ರಾರ್ಥನೆ ನಮ್ಮ ಕಾಯಕ, ಅದು ವಿಶ್ವಾಸ. ದೇವರ ಆಶೀರ್ವಾದ